ನಮ್ಮನೆ ಫಂಕ್ಷನ್ನಾಗೆ ಮದುವೆನಾಗೆ ಮತ್ತೊಂದ್ರಾಗೆ ಆ ಹುಡುಗಿ ಯಾವಾಗಲೂ ಕಾಣಿಸ್ತಾ ಇಲ್ಲ. ಸೀನನ್ ಜೊತೆನೇ ಕಾಣಿಸ್ತಾ ಇಲ್ಲ. ಅವಾಗೆಲ್ಲ ನಮ್ಮ ಗುಂಡು ನಗು ಈಟೀಟೆ ಕಮ್ಮಿ ಆಗೋದು. ನಾನು ನೋಡಿಲ್ಲ ಅನ್ಕೊಂಡಿದ್ದೀನವ, ಇದೇ ಕಣ್ಣಾಗೆ ನೋಡಿ. ಅದಕ್ಕೆ ಸರಿಯಾಗಿ ಯಾವಾಗ ಮೊನ್ನೆ ಟೇಸನ್ನಾಗೆ ನಮ್ಮ ಗುಂಡು ಮ್ಯಾಕೆ ಸೀನಾ ಕೈ ಮಾಡ್ಬಿಟ್ಟ ಅಂತ ಕೇಳ್ಬಿಟ್ನೋ, ನಮ್ಮ ಗುಂಡು ಆ ತಮಾಸೆಗೆ ಅಂತ 7 ಗಂಟ ನಾನು ಮೃಗಾನೇ ಆಗಿದೆ ಮದಪಣ, ಮೃಗಾನೇ ಆಗಿದೆ. ನೆನ್ನೆ ಗಂಟನು ನಮ್ಮ ಸೀನಂಗೆ ಹೊಡೆದ್ಬಿಟ್ನಲ್ಲ, ನನ್ನ ತಂಗಿ ಗಂಡನಿಗೆ ಕೈ ಮಾಡ್ಬಿಟ್ನಲ್ಲ ಅಂತ ನಾನು ಏಟ್ ನೊಂದ್ಕೊಂಡಿದ್ದೀನಿ. ನಿದ್ದೆನಾಗಲ್ಲ ಎದ್ದು ಕೂತ್ಕೊತಿದ್ದೆ. ಇವನ್ ಹೊಡೆದ್ಬಿಟ್ಟೆ ಅಂತ ನಾನು ಏಟ್ ನೊಂದ್ಕೊಂಡಿದ್ದೀನಿ ಅಂತ ನನಗೊಬ್ಬನಿಗೆ ಗೊತ್ತು ಮಾದಪ್ಪಣ, ನನಗೊಬ್ಬನಿಗೆ ಗೊತ್ತು. ಮಾತಿನ ಮಧ್ಯೆ ಇದೊಂದನ್ನ ಹೇಳೋದ್ ಮರ್ತ್ಬಿಟ್ಟೆ. ಆ ಹುಡುಗಿ ಹೆಸರು ಪಿಂಕಿ ಅಂತ. ಇವಳು ನನ್ನ ಫ್ರೆಂಡು ಪಿಂಕಿ ಅಂತ. ಅನ್ಯಾಯವಾಗಿ ಆ ಪಿಂಕಿ ಜೊತೆ ನಮ್ಮ ಸೀನ ನೆನ್ಸ್ಕೊಂಡ್ಬಿಟ್ನಲ್ಲ ಅಂತ ನಾನು ಎಷ್ಟು ಕೊರ್ಗಿನ್ ಮದಪಣ. ಅಯ್ಯೋ, ನಾನು ಯಾಕೆ ಹಿಂಗೆ ತೆಪ್ಪು ತಿಳ್ಕೊತಿದ್ದೀನಿ ಅಂತೆಲ್ಲ ಅನ್ಕೊಬಿಟ್ಟಿದೆ ಮದಪಣ. ಆದ್ರೆ ಯಾವಾಗ ಇವತ್ತು ನಾನು ಅದನ್ನ ನೋಡ್ಬಿಟ್ನೋ, ಇವನ್ನ ಯಾಕಿನ್ನು ಜೀವ ಸಹಿತ ಉಳಿಸಿದ್ಯಾ ಅಂತ ನಂಗೆ ನನ್ನ ಮ್ಯಾಗ ಕೋಪ ಬತ್ತೈತ್ ಮಾದಪ್ಪಣ. ಊರೆಲ್ಲ ನಾರಿ ಪೂಜೆಗೆ ಅಂತ ನಿಂತಿರ್ಬೇಕಾದ್ರೆ ಪಿಂಕಿಗೆ ತಾಳಿ ಕಟ್ಟಕ್ ಹೋಗ್ಬಿಟ್ಟವ್ನ ಮಾದಪ್ಪಣ, ತಾಳಿ ಕಟ್ಟಕ್ ಹೋಗ್ಬಿಟ್ಟವ್ನೆ. ಇದನ್ನೆಲ್ಲ ನಾನು ನಿಂತ್ಕೊಂಡು ನೋಡ್ಬೇಕಾ? ನಾನು ಸುಮ್ಕೆ ನೋಡ್ಬೇಕಾ? ಇವನ್ನ ಆ ಕ್ಷಣದಾಗೆ ಊರ್ ಬಾಗ್ಲಾಗಿ ಎತ್ಕೊಂಡು ಹೋಗಿ ಇವನ್ ಎದೆ ಬಗ್ದು ಅವನ್ ಕಳ್ಳ ನನ್ ಕುತ್ತಿಗೆಗೆ ಹಾಕೋಬೇಕು ಅಂತ ಅನ್ಸಿತ್ತು. ನಿನ್ ಮಕ ನೋಡ್ಕೊಂಡು ಅವನ್ನ ಇಲ್ಲಿವರೆಗೆ ಹೇಳ್ಕೊಂಬಂದಿನ ಮದಪಣ. ಇಷ್ಟೆಲ್ಲ ಆದ್ಮ್ಯಾಕು ಏನು ಮಾಡಿದಿರೋ ಮಳ್ಳಾಗ ನಿಂತವನಲ್ಲ ಇವನ್ನ ಏನ್ ಮಾಡ್ಬೇಕು ಮದಪಣ? ಏನ್ ಮಾಡ್ಬೇಕು ಹೇಳು ಮದಪಣ. ಬರೀ ನಮಗಲ್ಲ, ಇಡೀ ಮಾರಿಗುಡಿಗೆ ಗೊತ್ತಾಗಿದೆ ನಿಮ್ಮ ಮಗ ಎಂತ ಘನಂದಾರಿ ಕೆಲಸ ಮಾಡಿದ್ದಾನೆ ಅಂತ. ಸಾಕ್ಷಿಗಳು ನಾವ್ ಸಾಕ, ಇಲ್ಲ ಊರ್ ಜನರನ್ನ ಕರೆಸಿ ಸಾಲಾಗಿ ನಿಮ್ ಮುಂದೆ ನಿಲ್ಸ್ಲಾ? ಕಟ್ಕೊಂಡು ಹೆಂಡತಿ ಜೊತೆಲಿ ಇರ್ಬೇಕಾದ್ರೇನೆ ಪ್ರೀತಿ ಮಾಡೋದಕ್ಕೆ ಇನ್ನೊಂದು ಹುಡುಗಿ ಬೇಕು ಇವನ್ಗೆ. ಮೇಲೆ ಎಷ್ಟೋ ಸತಿ ಅನುಮಾನ ಬಂದಾಗೆಲ್ಲ ಛೆ ಇವನು ನಮ್ಮ ಹುಡುಗ, ಚಿಕ್ಕ ವಯಸ್ಸಿಂದ ಇವನು ನೋಡ್ಕೊಂಡು ಬಂದಿರೋ ಹುಡುಗ, ಅವನ ಮೇಲೆಲ್ಲ ಅನುಮಾನ ಪಡಬಾರ್ದು ಅಂತ ನಮಗೆ ನಾವೇ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೇವೆ ಹೊರತು ಅವನ ಮೇಲೆ ಇದುವರೆಗೂ ಸುಲಭವಾಗಿ ಅನುಮಾನ ಪಟ್ಟವರೇ ಅಲ್ಲ. ಆದರೆ ಇವತ್ತು ಇವನು ಇಂಥ ನೀಚ್ ಕೆಲಸ ಮಾಡಿದ್ದಾನೆ ಅಂತ ನೆನೆಸ್ಕೊಳ್ತಿದ್ರೆ ಒಂದಲ್ಲ 10 ಗುಂಡು ಹೊಡೆದ್ರೂ ತಪ್ಪಲ್ಲ ಅನಿಸ್ತಿದೆ. ನಾಗರಿಕತೆ ಕಲ್ತಿರೋ ಜನ ನಾವು, ಮರ್ಯಾದೆಗೆ ಹಂಚ್ ಬದುಕ್ತಿದ್ದೀವಿ. ಕಾನೂನು ಕೈಗೆ ತಗೊಳ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೀನಾ ಇವತ್ತಿಗೂ ಜೀವಂತವಾಗಿದ್ದಾನಷ್ಟೆ. ಹೆಂಡ್ತೀರ್ನ ನೋಯಿಸಿ ಜೀವನ ಪರ್ಯಂತ ಜೊತೆಯಾಗಿ ಬರೋ ಸಂಗಾತಿನ ಬಿಟ್ಟು ಇನ್ನೊಂದು ಹುಡುಗಿ ಹಿಂದೆ ಹೋಗೋ ಪ್ರತಿಯೊಬ್ಬ ಗಂಡಸಿಗೂ ಈ ಸೀನಾ ಉದಾಹರಣೆ ಆಗಿರಬೇಕು. ಈ ಕ್ಷಣನೇ ಪೊಲೀಸಿಗೆ ಕಾಲ್ ಮಾಡಿ ಇವನ್ನ ಒದ್ದು ಒಳಗೆ ಹಾಕ್ಸಿದ್ರೆ ಊರಲ್ಲಿರೋ ಜನರು ಕೂಡ ಈ ಥರ ತಪ್ಪು ಮಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಹಾಗಾಗತ್ತೆ. ಈಗಲೇ ಕಾಲ್ ಮಾಡ್ತೇನೆ. ಅದಕ್ಕೆ ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಬೇಡ. ಅದಕ್ಕೆ ದಯವಿಟ್ಟು ಹೆದ್ದಾಳು. ನಿಜ ಕಣ್ತಾಯಿ,
ನಿಜ. ಯಾವ ಕಾರಣಕ್ಕೂ ಪೊಲೀಸರಿಗೆ ಫೋನ್ ಮಾಡಕೂಡ್ದು. ಯಾಕೆ ಮಾಡಬೇಕು? ಪೊಲೀಸ್ನವ್ರು ಬರ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, 2 ದಿನ ಉಳಿಸ್ತಾರೆ, 1 ವಾರ 2 ವಾರ ಆಮೇಲೆ ಬಿಟ್ಟು ಕಳಿಸ್ತಾರಲ್ಲ. ಅದಕ್ಕೆ ಮುಗಿಸ್ಬಿಡ್ಬೇಕು. ಇಂಥ ವಿಷದ ಗಿಡ ಇತ್ತು ಅನ್ನೋ ಸುಳು ಕೂಡ ಕೊಡಬಾರ್ದು. ಮುಗಿಸ್ಬಿಡ್ಬೇಕು. ಶಿವು, ತಗೋ. ನಿನ್ನ ತಂಗಿಗೆ, ನನ್ನ ಸೊಸೆಗೆ ಮೋಸ ಮಾಡಿ ಈ ನನ್ನ ಮಗನಿಗೆ ಸುಟ್ಟು ಬಿಡೋಣ. ನಿನಗೆ ಬಂದೂಕ್ ಬೇಕಾ? ಕತ್ತಿ ತರಲ. ಉಳೋದು ಸುಡೋದು ಆಮೇಲೆ ನೋಡ್ಕೊಳ್ಳೋಣ. ಆದರೆ ಈ ನನ್ನ ಮಗ ಮಾತ್ರ ಜೀವಂತ ಇರಬಾರ್ದು. ಮಾವ, ನನ್ನ ಪಾಲಿಗಿರೋ ದೇವರು ಅಂದ್ರೆ ನೀವು ಮತ್ತೆ ಅಣ್ಣ. ನಿಮ್ಮಿಂದಾನೆ ನನ್ನ ಮಾಂಗಲ್ಯ ಭಾಗ್ಯ ಹೋಗ್ಬೇಕಾ? ಅನ್ಯಾಯ ಆಗಿರೋ ನಾನೇ ಸುಮ್ಮನಿದ್ದೀನಿ. ನೀವು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಏನೇ ಸಮಸ್ಯೆ ಇದ್ರು ಕೂತ್ಕೊಂಡು ಮಾತಾಡಿ ಪರಿಹರಿಸ್ಕೊಳ್ಳೋಣ. ಸುಮ್ಮನೆ ಹಿಂಗೆ ಕೂಗಾಡೋದು, ಹೊಡೆದಾಡೋದು, ಕಿರ್ಚಾಡೋದು ಇದೆಲ್ಲ ಏನು ಬೇಡ ಮಾವ. ದಯವಿಟ್ಟು ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ, ನನ್ನ ಮಾತು ಕೇಳಿ ಮಾವ, ದಯವಿಟ್ಟು. ಶಬಾಷ್ ಕೊಂಡು, ಶಬಾಷ್. ಕೇಳಿಸ್ಕೊಂಡೆ ಮಾವ. ಸತ್ಯ ಅನ್ನೋದು ಸುಳ್ಳಿನ ಬಟ್ಟೆ ಹಾಕೊಂಡು ಊರು ತಿರುಗುವಾಗ ಆ ಊರಿನ ಸಂತೆಯಲ್ಲಿ ಆ ಬಟ್ಟೆ ಕಳಿಸ್ಬಿದ್ದು ಬಟಾ ಬಾಯಲ್ಲಾಗ್ತಿದ್ರು. ರಶ್ಮಿ ಹೇಳ್ತಿದ್ದಾಳೆ ಅವಳ ಗಂಡಂಗೇನು ತೊಂದರೆ ಆಗ್ಬಾರ್ದಂತೆ, ಕೂತು ಮಾತಾಡ್ಬೇಕಂತೆ. ಕುಂಟು, ನೀನು ಯಾವ ಕಾಲದಲ್ಲಿದೆ ಕುಂಟು? ಇದು 2026. ಹೆಣ್ಮಕ್ಳು ಪಕ್ಕದ ಮನೆ ಹೋಗೋದಕ್ಕೂ ಗಂಡನ ಪರ್ಮಿಷನ್ ತಗೊಂಡು ಹೋಗೋ ಕಾಲ ಮುಗ್ದು ಹೋಯ್ತು. ನಿನಗೆ ಅನ್ಯಾಯ ಆಗ್ತಿದ್ರು, ನಿನ್ ಗಂಡನ ರಕ್ಷಣೆಗೆ ನಿಂತಿದೆಯಲ್ಲ. ಗಂಡ ಯಾವ ಗಂಡ ಪಾರು? ಯಾವ ಗಂಡ? ಯಾವಾಗ ನಮ್ ಗುಂಡುಗ್ ಮೋಸ ಮಾಡ್ಬೇಕು ಅನ್ನೋ ಆಲೋಚನೆ ಇವನ್ ತಲೆಗೆ ಬಂತೋ ಆವಾಗ್ಲೇ ಗಂಡನ ಸ್ಥಾನನ ಕಳ್ಕೊಂಬಿಟ್ಟ. ಇವನ್ ನನ್ ಗುಂಡು ಗಂಡ ಅನ್ಸ್ಕೊಳಕ್ಕೆ ನಾಲಾಯಕ್.